ಹಾಯ್ ಎಲ್ಲರಿಗೂ ನಮಸ್ತೆ. ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ಮೊಬೈಲಲ್ಲಿ ಎಡಿಟ್ ಮಾಡೋದಕ್ಕೆ ಯಾವೊಂದು ಆ್ಯಪ್ಗಳು ಬೆಸ್ಟ್ ಅಂತ, ಓಕೆನಾ. ಮೊಬೈಲಲ್ಲಿ ಎಡಿಟ್ ಮಾಡೋದಕ್ಕೆ ಯಾವೊಂದು ಆ್ಯಪ್ ಬೆಸ್ಟ್ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ನಾವೇನಾದರೂ ಪಿ ಸಿಯಲ್ಲಿ ಎಡಿಟ್ ಮಾಡ್ತಿದ್ವಿ ಅಂದರೆ ಅದಕ್ಕಾಗಿರೋ ಕೆಲವೊಂದು ವೆಬ್ಸೈಟ್ಗಳಿರ್ತವೆ, ಇಲ್ಲ ಕೆಲವೊಂದು ಸಾಫ್ಟ್ವೇರ್ಗಳಿರ್ತವೆ. ಆದರೆ ನಾವು ಮೊಬೈಲಲ್ಲಿ ಎಡಿಟ್ ಮಾಡ್ತಿದ್ವಿ ಅಂದರೆ ಇಲ್ಲಿ ತುಂಬಾ ಆ್ಯಪ್ಗಳು ಸಿಗ್ತವೆ. ಇಲ್ಲಿ ಎಲ್ಲ ರೀತಿಯಾಗಿರೋ ಆ್ಯಪ್ಗಳು ಸಿಗುತ್ತೆ. ಫಸ್ಟ್ ಏನಂದರೆ ನಾವೇ ಫೋಟೋಗಳನ್ನ ಎಡಿಟ್ ಮಾಡೋದು, ಇಲ್ಲ ನಾವೇ ಈ ಒಂದು ವೀಡಿಯೋಗಳನ್ನ ಎಡಿಟ್ ಮಾಡೋದು, ಓಕೆನಾ. ನಾವೇ ಕೂತ್ಕೊಂಡು ನಮ್ಗೆ ಯಾವ ಫೋಟೋ ಬೇಕು, ಯಾವ ವೀಡಿಯೋ ಬೇಕು ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋನ ಮಾಡೋದು. ಇನ್ನೊಂದು ರೀತಿ ಯಾವ ರೀತಿ ಅಂದರೆ ಈಗ ನಾವು ಫೋಟೋ ಅಥವಾ ವೀಡಿಯೋಗಳನ್ನ ಹಾಕ್ಬಿಟ್ರೆ ಅದು ನಮಗೆ ಎಕ್ಸ್ಪೋರ್ಟ್ ಆಗಿ ವೀಡಿಯೋಗಳನ್ನೆಲ್ಲ ಎಡಿಟ್ ಮಾಡಿ ಕೊಟ್ಬಿಡುತ್ತೆ. ಆ ರೀತಿಯಾಗಿ ನಾನಿವತ್ತು ಹೇಳ್ಕೊಟ್ಟಿರೋದು ನಾವೇ ಕೂತ್ಕೊಂಡು ಎಡಿಟ್ ಮಾಡೋದನ್ನು, ನಾವೇ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಎಡಿಟ್ ಮಾಡೋದನ್ನು, ಓಕೆನಾ. ಮೊಬೈಲಲ್ಲಿ ಎಡಿಟ್ ಮಾಡೋದಕ್ಕೆ ನಮಗೊಂದು 4 ಆ್ಯಪ್ಗಳು, ಟಾಪಲ್ಲಿರೋ ಒಂದು 4 ಆ್ಯಪ್ಗಳನ್ನ ತೊಗೊಂಬಂದಿದ್ದೀನಿ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಆಗಿರಿ. ಸಬ್ಸ್ಕ್ರೈಬ್ ಆಗಿದ್ದು ಏನಿಲ್ಲ, ನಾನು ಕಳಿಸೋ ಪ್ರತಿಯೊಂದು ವೀಡಿಯೋಗಳು ನಿಮಗೆ ಬರುತ್ತೆ. ಸಬ್ಸ್ಕ್ರೈಬ್ ಆದರೆ ಓಕೆನಾ, ನಾನು ಕಳಿಸೋ ಪ್ರತಿಯೊಂದು ವೀಡಿಯೋಗಳು ನಿಮಗೆ ಬರುತ್ತೆ. ಹಾಗೆ ನನಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿದಾಗುತ್ತೆ. ಸಬ್ಸ್ಕ್ರೈಬ್ ಆಗಿರಿ. ವೀಡಿಯೋ ಇಷ್ಟ ಆದರೆ ಕೊನೆಗೆ ಲೈಕ್ ಮಾಡೋದಂತೂ ಮರಿಬೇಡಿ, ಕೊನೆಗೆ, ಓಕೆ. ಆಗಿದ್ಮೇಲೆ ಬನ್ನಿ ಈಗ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲದಾಗಿ ಹೇಳೋದಾದರೆ ಕ್ಯಾಪ್ಕಟ್ ಅಂತ, ಓಕೆನಾ. ಇದ್ರ ಬಗ್ಗೆ ಹೇಳ್ತೀನಿ ಬನ್ನಿ. ಕ್ಯಾಪ್ಕಟ್ಟು ನಾವು ಕ್ಯಾಪ್ಕಟ್ನ ಓಪನ್ ಮಾಡಿದ್ಮೇಲೆ ಈ ರೀತಿ ಬರ್ತಿಲ್ಲ, ನ್ಯೂ ಪ್ರಾಜೆಕ್ಟ್ ಅಂತ ಇರುತ್ತೆ. ಇಲ್ಲಿ ನಮ್ಮ ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ಇರುತ್ತೆ. ನಮಗೆ ವೀಡಿಯೋಸ್ ಬೇಕಿದ್ರೆ ವೀಡಿಯೋಸ್ನೆಲ್ಲ, ಫೋಟೋಸ್ ಬೇಕಿದ್ರೆ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು, ಓಕೆನಾ. ಸೆಲೆಕ್ಟ್ ಮಾಡಿದ್ಮೇಲೆ ನಮ್ಗೆ ಈ ರೀತಿಯಾಗಿರುತ್ತೆ. ಓಕೆ, ಇಲ್ಲಿ ಕಟ್ಟು ಮತ್ತು ಆಡಿಯೋ ಟೆಸ್ಟು ಮತ್ತು ಇಲ್ಲಿ ನಮಗೆ ಎಫೆಕ್ಟ್ಸು, ಫಿಲ್ಟರ್ಸ್ ಎಲ್ಲ ಜಾಸ್ತಿ ಸಿಗುತ್ತೆ. ಇಲ್ಲಿ ನಮಗೆ ಫಿಲ್ಟರ್ಸಲ್ಲಿ ನೋಡೋದಾದರೆ ಈ ಒಂದು ಫಿಲ್ಟರ್ಸ್ನ ನಾವೇನಾದರೂ ಯೂಸ್ ಮಾಡಬೇಕು ಅಂದರೆ ನಮ್ಮ ಮೊಬೈಲ್ ಡಾಟಾ ಇದಕ್ಕೆ ಕನೆಕ್ಟ್ ಆಗೋಲ್ಲ. ಇದಕ್ಕಾಗಿ ನಾವು ಸಪ್ರೇಟಾಗಿ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಆ ಆ್ಯಪ್ ಬಂದ್ಬಿಟ್ಟು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ, VPN ಅಂತ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡೆ ಕನೆಕ್ಟ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಇದರಿಂದ ನೆಟ್ವರ್ಕ್ನ ನಾವು ಕನೆಕ್ಟ್ ಮಾಡಿದ್ರೆ ಇಲ್ಲಿ ನಮಗೆ ಆ ಒಂದು ಫಿಲ್ಟರ್ಸ್ ಏನಿರುತ್ತೆ ಆ ಒಂದು ಫಿಲ್ಟರ್ಸಲ್ಲಿ ಸಿಗುತ್ತೆ. ಹಾಗೆ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ನಮಗೆ ಈ ರೀತಿಯಲ್ಲಿ ಬ್ರೈಟ್ನೆಸ್ಸು, ಈ ರೀತಿ ಇವೆಲ್ಲ ಜಾಸ್ತಿ ಸಿಗುತ್ತೆ ನಮಗೆ. ಇನ್ನು ಇದೇನಿದೆಲ್ಲ HSL, ಇದರಲ್ಲಂತೂ ನಮಗೆ ಬ್ಯಾಕ್ಗ್ರೌಂಡಲ್ಲಿ ಈ ರೀತಿ ಕಲರ್ ಚೇಂಜ್ ಮಾಡ್ಕೊಳ್ಳೋಕೆ ಒಳ್ಳೆ ಒಂದು ಫಿಲ್ಟರ್ ಅಂತಂದು ಹೇಳ್ಬೋದು. ಇದೆಲ್ಲ ಕಲರ್ ಸ್ವಲ್ಪ ಅಡ್ಜಸ್ಟ್ಮೆಂಟಲ್ಲಿ ತುಂಬ ಚೆನ್ನಾಗಿರುತ್ತೆ, ಓಕೆನಾ. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ಬೋದು ಯಾವ ರೀತಿ ಎಲ್ಲ ಚೇಂಜ್ ಆಗ್ತಾಯಿದೆ ಅಂತ, ಓಕೆ. ಈ ಒಂದು ಆ್ಯಪಲ್ಲಿ ಇದು ತುಂಬ ಚೆನ್ನಾಗಿದೆ, ಓಕೆನಾ. ಇದೇನಿದೆಯಲ್ಲ HSL ಅಂತ, ಇದು ತುಂಬ ಚೆನ್ನಾಗಿದೆ ಈ ಒಂದು ಆ್ಯಪಲ್ಲಿ, ಓಕೆ. ಇನ್ನು ಇದರಲ್ಲಿ ಇನ್ನೇನು ಹೇಳೋದಾದರೆ ಇಲ್ಲಿ ನೋಡ್ಬೋದು ನೀವು. ಇನ್ನು ನಮಗೆ ಓವರ್ ಅಂತ ಸಿಗುತ್ತೆ. ಈ ಓವರ್ಲೆ ಅದಕ್ಕಂದರೆ ನಾವು ಇನ್ನೊಂದು ವೀಡಿಯೋನ ಹಾಕ್ಕೊಂಡು ಇಲ್ಲಿ ಮೇಲೆ ಕೆಳಗಡೆ ಮಾಡ್ತಾರೆ ನೋಡಿದಾರೆ, ಆ ರೀತಿ ಮಾಡ್ಬೋದು ಈ ಒಂದು ಓವರ್ಲಲ್ಲಿ, ಓಕೆನಾ. ಡೀಟೇಲಾಗಿ ಹೇಳ್ಬೇಕಂದ್ರೆ ಈ ಒಂದು ಸಪ್ರೇಟಾಗಿ ವೀಡಿಯೋ ಮಾಡಬೇಕಾಗುತ್ತೆ. ಆಗಿದ್ಮೇಲೆ ಹಂಗಾದ್ಮೇಲೆ ನಮಗೆ ಕರೆಕ್ಟಾಗಿ ತಿಳ್ಕೊಳಕ್ಕಾಗೋದು, ಓಕೆನಾ. ನಮಗೆ ಈ ಒಂದು ಎಫೆಕ್ಟ್ಸ್ ಎಲ್ಲ ಸಿಗುತ್ತೆ. ಇವೆಲ್ಲ ನೀವು ನೋಡಿರ್ತೀರ, ಈ ಎಲ್ಲ ಎಫೆಕ್ಟ್ಸ್ ಎಲ್ಲ. ಯಾವುದಾದ್ರೂ ಒಂದು ಎಫೆಕ್ಟ್ಸ್ ಹಾಕಿರ್ತೀನಿ ನೋಡಿ ನಿಮಗೆ, ಇಲ್ಲಿ ನೋಡ್ಬೋದು ಮೇಲ್ಗಡೆ ಎಲ್ಲ ಈ ರೀತಿ ಎಲ್ಲ ಎಫೆಕ್ಟ್ಸ್ ಸಿಗುತ್ತೆ ಇದರಲ್ಲಿ ಜಾಸ್ತಿ ಕ್ಯಾಪ್ಕಟ್ಟು. ಇನ್ನು ಇಲ್ಲಿ ನೋಡ್ಬೋದು ಕೆಳಗಡೆ ನಮಗೆ ಎಷ್ಟೆಲ್ಲ ಆಪ್ಷನ್ಸ್ ಇದಾವೆ ಅಂತ. ಮತ್ತು ಇನ್ನು ನಮಗೆ ವೀಡಿಯೋ ಮೇಲೆ ಕ್ಲಿಕ್ನ ಮಾಡ್ತೇವೆ ಅಂದರೆ ಅಲ್ಲಿಗೂ ನಮಗೆ ಎಫೆಕ್ಟ್ಸ್ ಮತ್ತು ಇವೆಲ್ಲ ಸಿಗ್ತವೆ. ರಿಮೂವ್ ಬ್ಯಾಕ್ಗ್ರೌಂಡು ಮತ್ತು ಸ್ಟೈಲ್ ಅಂತ. ಈ ಸ್ಟೈಲಲ್ಲಿ ನೀವೆಲ್ಲ ನೋಡಿರ್ತೀರಿ ಇವೆಲ್ಲ. ಇದನ್ನು ಯೂಸ್ ಮಾಡಿ ಒಂದ್ಸಲ ನಿಮಗೆ ಗೊತ್ತಾಗುತ್ತೆ. ಸ್ಟೈಲ್ ಮಾತ್ರ ಸಖತ್ತಾಗಿರುತ್ತೆ. ಮತ್ತು ಇಲ್ಲಿ ರಿಮೂವ್ ಬ್ಯಾಕ್ಗ್ರೌಂಡ್, ನಿಮಗೆ ಗ್ರೀನ್ ಸ್ಕ್ರೀನ್ ಬೇಕಾಗಿರಲ್ಲ. ಇದರಲ್ಲಿ ಬಂದು ರಿಮೂವ್ ಬ್ಯಾಕ್ಗ್ರೌಂಡ್ ಹಾಕ್ಬಿಟ್ರೆ ಗ್ರೀನ್ ಸ್ಕ್ರೀನೇ ಬೇಕಾಗಿಲ್ಲ. ಇದು ತುಂಬ ಚೆನ್ನಾಗಿದೆ ಈ ಒಂದು ಆ್ಯಪಲ್ಲಿ, ಓಕೆನಾ. ಇದು ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಈ ಗ್ರೀನ್ ಸ್ಕ್ರೀನ್ ಇಲ್ಲದೇ ನಮ್ಮ ಬ್ಯಾಕ್ಗ್ರೌಂಡನ್ನ ನಾವು ರಿಮೂವ್ ಮಾಡ್ಕೋಬೋದು ಈ ಒಂದು ಆ್ಯಪಲ್ಲಿ. ಇದು ತುಂಬಾ ಚೆನ್ನಾಗಿದೆ. ಇಲ್ಲಿಂದ ನೀವು ಇನ್ನೂ ಎಕ್ಸ್ಪೋರ್ಟು ಮಾಡ್ಕೊಳ್ಬೋದು, ಓಕೆ. ಈ ಒಂದು ಕ್ಯಾಪ್ಕಟ್ ಬಗ್ಗೆ ಹೇಳೋದಾದರೆ ಜಾಸ್ತಿ ಟೈಮ್ ಹೋಗುತ್ತೆ. ಅದರ ಒಂದು ಆ್ಯಪ್ ಬಗ್ಗೆ ಹೇಳ್ಬೇಕಂದ್ರೆ ಏನಂದ್ರೆ ಒಂದು 10 ನಿಮಿಷದ ಬಗ್ಗೆ ಬೇಕು. ಆದರೆ ನಾನು ಇಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿದ್ದೀನಿ, ಓಕೆನಾ. ಇನ್ನೂ ಜಾಸ್ತಿ ಬೇಕು ಅನ್ನೋದಾದರೆ ನಾನು ಪೂರ್ತಿ ವೀಡಿಯೋನು ಒಂದೊಂದು ಆ್ಯಪ್ ಬಗ್ಗೆ ಮಾಡ್ತೀನಿ ಬೇಕಿದ್ದರೆ, ಓಕೆ. ಇಲ್ಲಿ ಮಾತ್ರ ಒಂದು 2 ನಿಮಿಷದಲ್ಲೇ ವೀಡಿಯೋನ ಹಾಕ್ತೀನಿ. 2ನೇ ಆ್ಯಪ್ ಬಗ್ಗೆ ಹೇಳೋದಾದರೆ VN, ಇದ್ರ ಬಗ್ಗೆ ವೀಡಿಯೋನ ಹಾಕ್ತೀನಿ ನೋಡಿ. ಇನ್ನು VN ಓಪನ್ ಮಾಡ್ತಂದ್ರೆ ನಮ್ಗೆ ಈ ರೀತಿಯಾಗಿರುತ್ತೆ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ನ ಮಾಡೋಕ್ಕೋಗುತ್ತೆ, ಓಕೆ. ಕೆಳಗಡೆ ಒಂದು ಪ್ಲಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಈ ರೀತಿಯಾಗಿ ನಮಗೆ ವೀಡಿಯೋಸು ಮತ್ತು ಫೋಟೋಸ್ ಅಂತ ಸಿಗುತ್ತೆ. ಇಲ್ಲವು ವೀಡಿಯೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಮ್ಗೆ ಈ ರೀತಿಯಾಗಿರುತ್ತೆ. ಇಲ್ಲಿ ನಮಗೆ ಮೇನಾಗಿ ಹೇಳೋದಾದರೆ ಇಲ್ಲಿ ಫಿಲ್ಟರ್ಸು ಮತ್ತು ಸ್ಪೀಡು ಇದೇನಿದೆಲ್ಲ ನನಗೆ ಅಂತೂ ಇಲ್ಲಿ ಫಿಲ್ಟರ್ಸ್ ಜಾಸ್ತಿ ಇರ್ತವೆ. ಫಿಲ್ಟರ್ಸ್ ನಮಗೆ ಯಾವ್ಯಾವ ರೀತಿ ಬೇಕು ಆ ಒಂದು ಫಿಲ್ಟರ್ಸ್ ಅಂತೂ ಜಾಸ್ತಿ ಇದ್ದಾವೆ ಇದರಲ್ಲಿ. ಫಿಲ್ಟರ್ಸ್ ನಮಗೆ ತುಂಬ ಜಾಸ್ತಿ ಸಿಗುತ್ತೆ ಈ ಒಂದು ಆ್ಯಪಲ್ಲಿ. ಮತ್ತು ಇಲ್ಲಿ ನಮಗೆ ಇನ್ನೊಂದು ಹೇಳಬೇಕು, ಸ್ಪೀಡು, ಓಕೆನಾ. ಇಲ್ಲಿ ಸ್ಲೋ ಮೋಷನ್ ವೀಡಿಯೋ ಸಖತ್ತಾಗಿ ಎಡಿಟ್ ಮಾಡ್ಕೋಬೋದು. ಒಂದು ಸಲ ತೋರಿಸ್ತೀನಿ, ಇಲ್ಲಿ ನೋಡ್ಬೋದು
ನಮಗೆ ಎಲ್ಲಿ ಬೇಕು ಸ್ಲೋ ಮೋಷನು ಈ ರೀತಿ ಕೆಳಗಡೆ ಹೇಳಿದ್ರೆ ಅಲ್ಲೆಲ್ಲ ಸ್ಲೋ ಮೋಷನ್ ಆಗುತ್ತೆ ನಮಗೆ ನೋಡ್ಬೋದು ನೀವು ಈ ರೀತಿಯಾಗಿ ಸ್ಲೋ ಮೋಷನು. ಈ ಸ್ಲೋ ಮೋಷನ್ ಅಂತೂ ಹೈಲೈಟ್ ಆಗಿರುತ್ತೆ. ಸ್ಲೋ ಮೋಷನ್ ಏನಾದರೂ ಎಡಿಟ್ ಮಾಡಬೇಕು ನೀವು ಅಂದರೆ ಕೈನ್ ಮಾಸ್ಟ್ರು ಮತ್ತು ಬೇರೆ ಒಂದು ಆ್ಯಪಲ್ಲೇ ಇದರಷ್ಟು ಸ್ಮೂತಾಗಿ ಬರೋಲ್ಲ. ಸ್ಲೋ ಮೋಷನ್ ಇದರಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ಈ ರೀತಿಯಾಗಿ. ಓಕೆ, ಇನ್ನು ಇಲ್ಲಿ ಎಫೆಕ್ಟ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಶೇಕ್ ಎಫೆಕ್ಟ್ಸ್ ಎಲ್ಲ ನೋಡ್ಬೋದು ಇಲ್ಲಿ. ಓಕೆ, ಈ ಥರ ಈಗ ಒಂದು ವೀಡಿಯೋ ಎಷ್ಟುದಿದೆ ಅಲ್ಲಿ ಒಂದೇ ನಮಗೆ ಈ ಒಂದು ಎಫೆಕ್ಟ್ನ ಹಾಕೋಕ್ಕೆ ಬರುತ್ತೆ. ಇಲ್ಲಿ ಕಟ್ ಮಾಡ್ಕೊಂಡಲ್ಲೆಲ್ಲ ನಾವು ಈ ಒಂದು ಎಫೆಕ್ಟ್ನ ಹಾಕ್ಬೋದು. ಓಕೆನಾ, ಏನು ವೀಡಿಯೋ ಲೆಂತ್ ಇದ್ದರೆ ನಾವು ಕಟ್ ಮಾಡಿಕೊಂಡು ಈ ಒಂದು ಎಫೆಕ್ಟ್ನ ಹಾಕಬೇಕಾಗುತ್ತೆ. ಓಕೆ, ಈಗ ಇಲ್ಲಿಂದ ಕಟ್ ಮಾಡ್ಕೊಂಡಿದ್ವಿ, ಇಲ್ಲೊಂದು ಎಫೆಕ್ಟ್ಸ್ನ ವೀಡಿಯೋಗೆ ಒಂದೇ ಹಾಕೋಕ್ಕೆ ಬರೋದು. ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಎಫೆಕ್ಟ್ಸ್ನ ನಾವು ಹಾಕ್ಕೊಳ್ಬೋದು ನೋಡಿ ಈ ರೀತಿಯಾಗಿ. ಇಲ್ಲಿ ನಾವು ಸಾಂಗ್ಸು ಟೆಸ್ಟ್ ಇದೆಲ್ಲ ಬರ್ಕೊಳ್ಬೋದು. ಇಲ್ಲಿ ಹಿಂದ್ಗಡೆ ಅವೆಲ್ಲ ಬಂದಿರುತ್ತೆ, ಅದನ್ನು ಡಿಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ಹಿಂದ್ಗಡೆ ಇದರಿಂದನೇ ಎಡಿಟ್ ಮಾಡಿದ್ವಿ ಅಂತ ಅದು ಬರುತ್ತೆ, ಅದನ್ನು ಡಿಲೀಟ್ ಮಾಡ್ಕೊಂಬಿಡಿ. ಆಮೇಲೆ ಇಲ್ಲಿ ನಾವು ಮ್ಯೂಸಿಕ್ ಮತ್ತು ಎಫೆಕ್ಟ್ಸ್ ಮತ್ತು ರೆಕಾರ್ಡ್ನು ಕೊಡ್ಕೋಬೋದು. ಓಕೆನಾ, ಇದರಲ್ಲಿ ನಾನು ರೆಕಾರ್ಡ್ ಜಾಸ್ತಿ ಕೊಡೋಲ್ಲ ಈ ಒಂದು ಆ್ಯಪಲ್ಲಿ. ಓಕೆ, ಇನ್ನು ಇದರಲ್ಲಿ ಇಷ್ಟೇ. ಇನ್ನು ಎಕ್ಸ್ಪೋರ್ಟ್ ಮಾಡ್ಕೊಬೋದು. ನಮಗೆ ಇಲ್ಲಿಂದ 4K ವರೆಗೂ ಎಕ್ಸ್ಪೋರ್ಟ್ ಮಾಡ್ಕೊಬೋದು. ಇನ್ನು ಮೂರನೇ ಆ್ಯಪ್ ಬಗ್ಗೆ ಹೇಳೋದಾದರೆ ಅಲೈಟ್ ಮೋಷನ್. ಇದರಲ್ಲಿ ನಾವು ಯಾವ ರೀತಿ ಎಡಿಟ್ ಮಾಡ್ಬೋದು ಅಂದರೆ ಈಗ ನೀವೇನು ಫುಲ್ ಸ್ಕ್ರೀನಲ್ಲಿ ತುಂಬ ಹೆಚ್ಚಾಗಿ ಏನು ನೋಡ್ತಾ ಇರ್ತಾರಲ್ಲ, ಫುಲ್ ಸ್ಕ್ರೀನಾಗಿ ಮೊಬೈಲ್ಗೆ ಫುಲ್ ಸ್ಕ್ರೀನಾಗಿ ಏನು ವೀಡಿಯೋ ಬರ್ತಿದ್ದೀವಲ್ಲ ತುಂಬ ಹೆಚ್ಚಾಗಿ, ಈಗ ಅದು ಟ್ರೆಂಡು ಸ್ವಲ್ಪ ಕಡಿಮೆ ಆಯಿತು. ಅದರ ಒಂದು 2-3 ತಿಂಗಳಿಂದ ಅದು ಜಾಸ್ತಿ ಇತ್ತು ಅದರ ಟ್ರೆಂಡಿಂಗು. ಯಾಕಂದರೆ ಆ ಥರ ವೀಡಿಯೋಗಳನ್ನೆಲ್ಲ ಈಗ ಶೇಕ್ ಎಫೆಕ್ಟು ಅವೆಲ್ಲ ಬರ್ತಾ ಇದ್ವಲ್ಲ, ಅವೆಲ್ಲ ನಾವು ಮಾಡ್ತಾ ಇರೋದಲ್ಲ ಅಲೈಟ್ ಮೋಷನಲ್ಲಿ. ಓಕೆ, ಇನ್ನು 4ನೇ ಆ್ಯಪ್ ಹೇಳೋದಾದರೆ ಕೈನ್ ಮಾಸ್ಟ್ರು ಬಗ್ಗೆ ಇರೋದಾದರೆ ಇದ್ರ ಬಗ್ಗೆ ಹೇಳ್ತಾ ಹೋದರೆ ಒಂದು ದಿನ ಎಲ್ಲ ಸಾಧ್ಯ. ಯಾಕಂದರೆ ಈಗ ಯಾವುದೇ ಒಂದು ಎಡಿಟಿಂಗ್ ಮಾಡಿದ್ರು ಕೂಡ ಫೈನಲ್ ಆಗಿ ನಮಗೆ ಕೈನ್ ಮಾಸ್ಟರ್ಗೆ ಹಾಕ್ಕೊಂಡು ವೀಡಿಯೋನ ಮಾಡಬೇಕಾಗುತ್ತೆ. ಈಗ ನಾನೇನು ಈಗ ಶೂಟ್ ಮಾಡ್ತಾಯಿದ್ದೀನಿ ವೀಡಿಯೋ, ಈ ಒಂದು ವೀಡಿಯೋನು ಕೂಡ ನಾನು ಕೈನ್ ಮಾಸ್ಟರ್ಗೆ ಹಾಕ್ಕೊಂಡೇ ಎಕ್ಸ್ಪೋರ್ಟ್ ಮಾಡೋದು. ಅಲ್ಲಿ ನಾನೆಲ್ಲ ಎಡಿಟ್ ಮಾಡೋದಕ್ಕಾಗೋದು. ಯಾಕಂದರೆ ಅಲ್ಲಿ ನಾವು ವಾಯ್ಸ್ ಕೂಡ ಕೊಡ್ಬೋದು ವೀಡಿಯೋಗೆ, ತುಂಬ ಚೆನ್ನಾಗಿರುತ್ತೆ ಕೈನ್ ಮಾಸ್ಟ್ರು. ಈ ಒಂದು ಆ್ಯಪ್ಗಳ ಬಗ್ಗೆ ಒಂದಕ್ಕೂ ನಾವು ಹೋಲ್ಸೋಕ್ಕಾಗಲ್ಲ. ಒಂದರಲ್ಲಿ ಒಂದು ಕ್ವಾಲಿಟಿ ಇದೆ, ಇನ್ನೊಂದರಲ್ಲಿ ಆ ಕ್ವಾಲಿಟಿ ಇರಲ್ಲ. ಯಾಕಂದರೆ ಆ ರೀತಿಯಾಗಿ. ಇನ್ನು ಈ ಕೈನ್ ಮಾಸ್ಟ್ರು ಬಗ್ಗೆ ಹೇಳೋದಾದರೆ ಕೈನ್ ಮಾಸ್ಟ್ರು ತುಂಬಾ ಒಳ್ಳೆಯ ಆ್ಯಪು. ಇದರಲ್ಲಿ ನಾವು ಯಾವ ರೀತಿ ಆದರೂ ಎಡಿಟ್ ಮಾಡ್ಕೊಳ್ಬೋದು. ಇದನ್ನು ನಾನು ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾ ಬಂದಿದ್ದೀನಿ. ಇದರಲ್ಲಿ ನನಗೇನು ಅಂಥದ್ದೇನು ಅನಿಸಿಲ್ಲ, ತುಂಬ ಚೆನ್ನಾಗಿದೆ ಕೈನ್ ಮಾಸ್ಟ್ರು. ಇನ್ನು ಇದರಲ್ಲೇ ನಾನು ವೀಡಿಯೋನೆಲ್ಲ ಎಡಿಟ್ ಮಾಡೋದು. ಒಂದು 90% ವೀಡಿಯೋನ ನಾನು ಕೈನ್ ಮಾಸ್ಟ್ರಲ್ಲೆಲ್ಲ ಎಡಿಟ್ ಮಾಡ್ಕೊಳ್ಳೋದು. ಓಕೆ, ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದಂತ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿಬಿಡ್ರಿ. ಥ್ಯಾಂಕ್ ಫಾರ್ ವಾಚಿಂಗ್.